ನಮಸ್ತೆ ವೀಕ್ಷಕರೇ, ರುಚಿ ಅಭಿರುಚಿಗೆ ಸ್ವಾಗತ. ನೋಡಿ, ಈ ದಿನ ನಾನು ಬಾಳೆ ಹೂವು ಅಥವಾ ಬಾಳೆ ಮೂತಿ ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಬಂದಿದ್ದೇನೆ. ಈ ಬಾಳೆ ಮೂತಿಯಿಂದ ಏನು ಮಾಡ್ಬೋದಪ್ಪ ಅಂತ ಯೋಚಿಸ್ತಿದ್ದೀರಾ? ಇದರಿಂದ ಒಂದು ರುಚಿಕರವಾದ ಚಟ್ನಿ ಮಾಡೋಣ ಬನ್ನಿ. ನಮ್ಮ ಮಲೆನಾಡಿನ ಬ್ರಾಹ್ಮಣರ ಮನೆಗಳಲ್ಲಿ ವೈದಿಕ ದಿನ ಕಂಪಲ್ಸರಿಯಾಗಿ ಮಾಡಲೇಬೇಕಾದ ಚಟ್ನಿ ಇದು. ಮೊದಲಿಗೆ ಈ ಬಾಳೆ ಮೂತಿಯ ಫಸ್ಟ್ ಲೇಯರ್ ಎಸಳುಗಳನ್ನು ತೆಕ್ಕೊಳ್ಳೋಣ. ಅವು ಸ್ವಲ್ಪ ಬಾಡ್ದಂಗಾಗಿ ಗಟ್ಟಿಯಾಗಿವೆ. ಅದು ತೆಗಿತಿದ್ದಾಗೆ ನೋಡಿ, ಈ ಬಿಳಿ ಕುಸುಮಗಳು ಕಾಣಿಸ್ತವೆ. ಇದನ್ನು ಸಹ ಚಟ್ನಿಗೆ ಉಪಯೋಗಿಸ್ತಾರಂತೆ. ಬಟ್ ಇವತ್ತು ನಾವು ಈ ಕೆಂಪು ದಳಗಳನ್ನು ಮಾತ್ರ ಉಪಯೋಗಿಸ್ಕೊಂಡು ಚಟ್ನಿ ಮಾಡೋಣ. ಈ ಬಾಳೆ ಹೂವಲ್ಲಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಇದೆ. ಇದರಲ್ಲಿ ವೈಟಮಿನ್ ಎ, ಸಿ, ಇ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹಾಗೂ ಐರನ್ ಕಂಟೆಂಟ್ ಹೇರಳವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿಯಾಗಿದೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ದರೆ, ಬ್ಲೀಡಿಂಗ್ ಜಾಸ್ತಿ ಇದ್ದರೆ ಟ್ರೆಡಿಷ್ನಲ್ ಆಗಿ ಬಾಳೆ ಹೂವಿನ ಖಾದ್ಯಗಳನ್ನು ಮಾಡಿ ಕೊಡ್ತಾ ಇದ್ರಂತೆ. ಹಾಗೆ ಬಾಣಂತಿಯರಿಗೂ ಸಹ ಇದರ ಖಾದ್ಯನ ಕೊಡ್ತಾರೆ. ಇದರಿಂದ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಈ ಎಸಳುಗಳನ್ನೆಲ್ಲ ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಊರಲ್ಲಾದರೆ ಕರಿ ಬಾಳೆಹಣ್ಣಿನ ಮೂತಿ ಸಿಗುತ್ತೆ. ಅದು ಕಲರ್ ತುಂಬ ಕೆಂಪಾಗಿ ಚೆನ್ನಾಗಿರುತ್ತೆ. ಇದು ಮಾರ್ಕೆಟಲ್ಲಿ ತಂದಿದ್ದು. ಅವರಿದು ಕಲ್ಯಾಣ ಬಾಳೆಕಾಯಿ ಮೂತಿ ಅಂತ ಹೇಳಿದರು. ಕಲರ್ ಅಷ್ಟು ಕೆಂಪಾಗಿಲ್ಲ ನೋಡಿ. ಹಾಗಾಗಿ ಚಟ್ನಿ ಕಲರ್ ಸಹ ಅಷ್ಟೇನು ಅಟ್ರಾಕ್ಟಿವ್ ಆಗಿ ಬರೋದಿಲ್ಲ. ಹೀಗೆ ಇದನ್ನು ಸಣ್ಣಾಗಿ ಹೆಚ್ಕೊಳ್ಳೋಣ. ಇದು ತುಂಬ ಫೈಬರ್ಸ್ ಇರೋದ್ರಿಂದ ನೋಡಿ, ಚಾಕುಗೆಲ್ಲ ಹೇಗೆ ಸುತ್ಕೊಳ್ತಾ ಇದೆ ಅಂತ. ನಿಮ್ಮ ಮನೇಲಿ ಮೆಟ್ಕತ್ತಿ ಅಥವಾ ಏಳ್ಗೆ ಮನೆ ಇದ್ದರೆ ಅದರಲ್ಲಿ ಹೆಚ್ಕೊಳ್ಳಿ, ಬಹಳ ಈಸಿ ಆಗುತ್ತೆ. ಹೆಚ್ಚಿದ ತಕ್ಷಣವೇ ಇದನ್ನು ನೀರಲ್ಲಿ ಹಾಕಿಡಿ. ಇದರಲ್ಲಿ ಚೊಗರಿ ಇರೋದ್ರಿಂದ ಗಾಳಿ ತಾಗಿದ ತಕ್ಷಣ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಇದನ್ನು ನಾವು ಹಸಿಯಾಗಿ ಚಟ್ನಿ ಮಾಡ್ತಾ ಇರೋದು. ಕೆಲವರು ಇದನ್ನು ಹುರಿದು ಸಹ ಮಾಡ್ತಾರಂತೆ. ಹುರಿದಾಗ್ಲೂ ಸಹ ಬಣ್ಣ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಇವತ್ತು ನಾವು ಹಸಿ ಮೂತಿಯಿಂದಲೇ ಚಟ್ನಿ ಮಾಡೋಣ. ಈ ಹೆಚ್ಚಿದ ಮೂತಿನ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಜೊತೆಯಲ್ಲಿ ಸ್ವಲ್ಪ ನೆನೆಸಿಟ್ಟ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋಣ. ಹಾಗೆ 2 ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಗುಂಟೂರು ಮೆಣಸು ಯೂಸ್ ಮಾಡಿದ್ದೀನಿ. ನೀವು ಬೇಕಾದಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೊಬೋದು, ಬಣ್ಣ ಚೆನ್ನಾಗಿ ಬರುತ್ತೆ. 2 ಚಿಟಿಕೆ ಇಂಗು, ಸ್ವಲ್ಪ ಉಪ್ಪು, ಹಾಗೆ 1 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಂಡು ಮಿಕ್ಸರಲ್ಲಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ರುಬ್ಬುವಾಗ ಸ್ವಲ್ಪ ಜಾಗ್ರತೆ ಇರಿ. ಫೈಬರ್ಸ್ ತುಂಬ ಇರೋದ್ರಿಂದ ಮಿಕ್ಸರ್ ಕುಣಿಬೋದು, ಹಾಗೆ ನೀರು ಸಹ ಹಾರ್ಬೋದು. ನೋಡಿ, ಈಗ ನುಣ್ಣಗೆ ಚಟ್ನಿ ರೆಡಿಯಾಗಿದೆ. ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಹಾಗೆ 1 ಒಣಮೆಣಸನ್ನು ತುಂಡು ಮಾಡಿ ಹಾಕಿ ಒಗ್ಗರಣೆನ ಹುರ್ಕೊಂಡ್ಬಿಟ್ಟು ಚಟ್ನಿಗೆ ಹಾಕಿದರೆ ರುಚಿಯಾದ ಬಾಳೆ ಮೂತಿಯ ಚಟ್ನಿ ಸವಿಯಲು ಸಿದ್ಧ. ಇದನ್ನು ನೀವು ಬಿಸಿ ಅನ್ನದ ಜೊತೆ ಒಂದು 4 ಹನಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ರುಚಿ ಅದ್ಭುತ. ಅದೇ ರೀತಿ ವಡೆಗೆ ಇದು ಒಳ್ಳೆಯ ಕಾಂಬಿನೇಷನ್.